ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ರಿಂಗ್ ಬೀಡ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಸಿಂಪಲ್ ಆಗಿರೋಂಥದ್ದು, ಬೇಗ ಆಗುತ್ತೆ. ಫಸ್ಟು ದಾರ ಲಾಕ್ ಮಾಡಿ ಈ ಥರ ದಾರ ಲಾಕ್ ಮಾಡಿ ಆದಮೇಲೆ 3 ಚೈನ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡಿ. ಈ ಥರ ಈಗ ಒಂದು ಚೈನ್ ಹಾಕ್ಕೊಂಡು ಬಟ್ಟೆಗೆ ಲಾಕ್ ಮಾಡಿ. ಈಗ ಒಂದು ಚೈನ್ ಹಾಕ್ಕೊಂಡು ಬಟ್ಟೆಗೆ ಲಾಕ್ ಮಾಡಿ. ಒಂದು ಚೈನ್ ಹಾಕ್ಕೊಂಡು ಬಟ್ಟೆಗೆ ಲಾಕ್ ಮಾಡಿದ್ಮೇಲೆ ಈಗ ರಿಂಗ್ ಬೀಡ್ ಸೇರಿಸಿ. ರಿಂಗ್ ಬೀಡ್, ಆಮೇಲೆ ಇದು ಈ ಥರದ ರೌಂಡ್ ಬೀಡನ್ನು ಸೇರಿಸ್ತಾ ಇದ್ದೀನಿ ಜೊತೆಲಿ ಮಿಡ್ಲಲ್ಲಿ. ಬರೀ ರಿಂಗ್ ಬೀಡ್ ಬೇಕು ಅಂದ್ರೂ ನೀವು ಸೇರಿಸ್ಕೋಬೋದು. ನಾನು ಮಿಡ್ಲಲ್ಲಿ ಒಂದು ಸೇರಿಸ್ತಾ ಇದ್ದೀನಿ ಖಾಲಿ ಇರೋದಕ್ಕೆ. ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ. ಮತ್ತೆ ಒಂದು ಚೈನ್ ಹಾಕ್ಕೊಂಡು ಬಟ್ಟೆಗೆ ಲಾಕ್ ಮಾಡಿ. ಮತ್ತೆ 3 ಚೈನ್ ಹಾಕ್ಕೊಂಡು ಬಟ್ಟೆಗೆ ಲಾಕ್. ಮತ್ತೆ ಒಂದು ಚೈನ್ ಹಾಕ್ಕೊಂಡು ಬಟ್ಟೆಗೆ ಲಾಕ್. ಇದು 3 ಚೈನು ಕುಚ್ಚಿಗೆ ಹಾಕ್ತಾ ಇದ್ದೀನಿ. ಆರ್ಚಿಗೆ ಒಂದು ಚೈನು ಮತ್ತು ರಿಂಗ್ ಬೀಡ್, ಒಂದು ಚೈನ್ ರಿಂಗ್ ಬೀಡ್ ಅಷ್ಟೇ. ರಿಂಗ್ ಬೀಡ್ ಪಕ್ಕದ ಆ ಕಡೆ ಈ ಕಡೆ ಒಂದೊಂದು ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು ನೀವು. ಆಮೇಲೆ 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ. ಈ ಥರ. ಆಮೇಲೆ ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ. ಮತ್ತು ಒಂದು ಚೈನ್ ಹಾಕ್ಕೊಂಡು ಸೇರಿಸಿ. ರಿಂಗ್ ಬೀಡ್ನ ಆ ಕಡೆ ಈ ಕಡೆ ಒಂದು ಚೈನ್ ಹಾಕ್ಕೊಂಡು ಲಾಕ್ ಮಾಡಿ. ಮತ್ತು 3 ಚೈನು ನೋಡಿ, ಈ ಥರ 3 ಚೈನು ಬಟ್ಟೆಗೆ ಲಾಕ್. ಇದು ಕುಚ್ಚಿಗೆ 3 ಚೈನು ಮತ್ತು ಒಂದು ಚೈನ್ ಹಾಕ್ಕೊಂಡು ಬಟ್ಟೆಗೆ ಲಾಕ್ ಮಾಡಿ. ಮತ್ತು ರಿಂಗ್ ಬೀಡ್ ಸೇರಿಸಿ. ಈ ಥರ ಮಿಡ್ಲಲ್ಲಿ ಒಂದು ರೌಂಡ್ ಬೀಡ್ ಸೇರಿಸ್ತಾ ಇದ್ದೀನಿ. ಅದು ಆಪ್ಷನಲ್ಲು, ರೌಂಡ್ ಬೀಡ್ ಆದರೂ ಸೇರಿಸ್ಬೋದು, ನೀವು ಸ್ಮಾಲ್ ಬೀಡ್ ಆದರೂ ಸೇರಿಸ್ಕೋಬೋದು, ಯಾವುದಾದ್ರೂ ಸೇರಿಸ್ಕೋಬೋದು. ಈ ಥರ ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ. ಮತ್ತು ಒಂದು ಚೈನು ಲಾಕು ಬಟ್ಟೆಗೆ. ಮತ್ತು 3 ಚೈನು ಕುಚ್ಚಿಗೆ. ಈ ಥರ ಮಾಡ್ಕೊಳ್ಳಿ ನೋಡಿ, ಈ ಥರ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಈಗ ಇಲ್ಲಿ ದಾರ ಕಟ್ ಮಾಡಿ ಮತ್ತೆ ಇಲ್ಲಿ ಸೇರಿಸಿದ್ದೀನಿ ಸ್ಟಾರ್ಟಿಂಗ್ 3 ಚೈನ್ ಅದನ್ನು ಹಾಗೆ ಮಾಡಿಕೊಂಡು ಆ ಲಾಕಲ್ಲಿ ಲಾಕ್ ಮಾಡಿ. ಈಗ ನೆಕ್ಸ್ಟ್ ನೀವು ಒಂದು ಚೈನ್ ಹಾಕಿದ್ದೀರಲ್ವ, ಆ ಒಂದು ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಒಂದು ಚೈನ್ ಹಾಕಿದ್ದೀರಲ್ವ ಬೀಡ್ ಪಕ್ಕ, ಅಲ್ಲಿ. ಈಗ ಈ ರಿಂಗ್ ಬೀಡಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಈ ಥರ ದಾರ ತಗೊಂಡು ರಿಂಗ್ ಬೀಡ್ ಒಳಗಿಂದ ಹಿಂಗೆ ದಾರ ತಗೊಂಬನ್ನಿ. 3 ಲೂಪ್ ಇರುತ್ತೆ, 3ಅನ್ನು ಒಂದೇ ಸರಿ ಸೇರಿಸ್ಕೊಳ್ಳಿ. ಇಲ್ಲಿ ಒಂದು ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ. ಈ ಥರ ಸ್ಮಾಲ್ ಬೀಡ್ ಸೇರಿಸ್ಬಿಟ್ಟು ಈಗ ಇಲ್ಲಿ ಈ ರಿಂಗ್ ಬೀಡಲ್ಲಿ 3 ಹಾಫ್ ಡಬಲ್ ಕ್ರೋಶೆ ಇನ್ನು ಮತ್ತೆ ಮಾಡ್ತಾ ಇದ್ದೀನಿ. 1 ದಾರ ತಗೊಂಬನ್ನಿ, 2, 3ಅನ್ನು ಒಂದೇ ಸಾರಿ ಸೇರಿಸ್ಕೋಬೇಕು. ಹಾಫ್ ಡಬಲ್ ಕ್ರೋಶೆ 3 ಇಲ್ಲಿ ಬೀಡ್ ಸೇರಿಸ್ಕೊಳ್ಳಿ. 3 ಹಾಫ್ ಡಬಲ್ ಕ್ರೋಶೆ ಮಾಡಿ ಒಂದು ಬೀಡು. ಈಗ ಮತ್ತೆ 3 ಹಾಫ್ ಡಬಲ್ ಕ್ರೋಶೆ, 1, 2,
3 ಇಲ್ಲಿ ಮತ್ತೆ ಇನ್ನೊಂದು ಬೀಡ್, ಮತ್ತೆ ಇದಾದಮೇಲೆ ಇನ್ನು ಒಂದು ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಒಂದು ಹಾಫ್ ಡಬಲ್ ಕ್ರೋಶೆ ಮಾಡಿ ಬೀಡ್ ಹಾಕಿದ್ದೀನಿ, ಮತ್ತೆ 3 ಹಾಫ್ ಡಬಲ್ ಕ್ರೋಶೆ ಮಾಡಿ ಬೀಡ್, ಮತ್ತೆ 3 ಹಾಫ್ ಡಬಲ್ ಕ್ರೋಶೆ ಮಾಡಿ ಬೀಡ್, ಮತ್ತು ಒಂದು ಹಾಫ್ ಡಬಲ್ ಕ್ರೋಶೆ. ಈ ಥರ ಹಾಫ್ ಡಬಲ್ ಕ್ರೋಶೆಗಳು 3 ಬೀಡ್ಸು ಸೇರಿಸ್ಕೊಳ್ಳಿ. ಈಗ ಇದನ್ನು ಈ ಒಂದು ಚೈನ್ ಗ್ಯಾಪ್ ಇದೆಯಲ್ವ ಇಲ್ಲಿ ಲಾಕ್ ಮಾಡಿ, ಮತ್ತು ಈ ಲಾಕಲ್ಲಿ ಲಾಕು, ಮತ್ತು 3 ಚೈನನ್ನು ಇಲ್ಲಿ ಲಾಕ್ ಮಾಡಿ. ಈಗ ಮತ್ತೆ ಇಲ್ಲಿ ಒಂದು ಚೈನ್ ಗ್ಯಾಪ್ ಇದೆ ನೋಡಿ ಬೀಡ್ ಪಕ್ಕದಲ್ಲಿ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ. ಈಗ ನೋಡಿ ಆರ್ಚಲ್ಲಿ ಫಸ್ಟ್ ಒಂದು ಹಾಫ್ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ, ಒಂದು ಹಾಫ್ ಡಬಲ್ ಕ್ರೋಶೆ ಮಾಡಿ ಒಂದು ಬೀಡ್ ಈ ಥರ, ಮತ್ತೆ 3 ಹಾಫ್ ಡಬಲ್ ಕ್ರೋಶೆ ಮಾಡಿ 1 2 3 ಆದಮೇಲೆ ಒಂದು ಬೀಡ್, ಮತ್ತೆ 3 ಹಾಫ್ ಡಬಲ್ ಕ್ರೋಶೆ. ಬೀಡ್ ಆದಮೇಲೆ 2 ಇನ್ನೊಂದು 3 ಹಾಫ್ ಡಬಲ್ ಕ್ರೋಶೆ, 3 ಹಾಫ್ ಡಬಲ್ ಕ್ರೋಶೆಗೆ ಇನ್ನೊಂದು ಬೀಡ್, ಮತ್ತೆ ಒಂದು ಹಾಫ್ ಡಬಲ್ ಕ್ರೋಶೆ. ಎಂಡಲ್ಲಿ ಒಂದು ಪ್ಲೇನ್ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಈ ಥರ. ಇದನ್ನು ಈ ಸಿಂಗಲ್ ಒಂದು ಚೈನ್ ಹಾಕಿ ಗ್ಯಾಪ್ ಮಾಡಿ ಲಾಕ್ ಮಾಡಿದ್ದೀರಲ್ವ, ಅಲ್ಲಿ ಆ ಒಂದು ಚೈನಲ್ಲಿ ಲಾಕ್ ಮಾಡಿ, ಮತ್ತು ಅದರ ಪಕ್ಕದ ಲಾಕ್ ಇದೆಯಲ್ವ ಒಂದು ಚೈನಿನ ಲಾಕು, ಆ ಲಾಕಲ್ಲಿ ಲಾಕ್ ಮಾಡ್ಕೊ, ಮತ್ತು 3 ಚೈನು ಕುಚ್ಚಿಗೆ. ಈಸಿಯಾಗಿ ಬೇಗ ಆಗುವಂತಹ ಡಿಸೈನ್ ಇದು. ಹಾಫ್ ಡಬಲ್ ಕ್ರೋಶೆ ಫಸ್ಟ್ ಒಂದು ಮಾಡಿ, ಆಮೇಲೆ ಒಂದು ಬೀಡ್ ಸೇರಿಸಿ, ಮತ್ತು ಹೀಗೆ 3 ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತೆ ಒಂದು ಬೀಡ್, ಮತ್ತೆ 3 ಹಾಫ್ ಡಬಲ್ ಕ್ರೋಶೆ, ಮತ್ತೆ ಒಂದು ಬೀಡ್, ಮತ್ತೆ ಒಂದು ಹಾಫ್ ಡಬಲ್ ಕ್ರೋಶೆ, ಮತ್ತು ಇದನ್ನು ಈ ಒಂದು ಚೈನಲ್ಲಿ ಲಾಕ್, ಮತ್ತು ಈ ಲಾಕಲ್ಲಿ ಲಾಕ್, ಮತ್ತು 3 ಚೈನ್, ಇದನ್ನು ಬಟ್ಟೆಗೆ ಲಾಕ್ ಮಾಡಿ. ಮತ್ತೆ 2 ಚೈನ್ ಮಾಡಿಕೊಂಡು ದಾರ ಕಟ್ ಮಾಡ್ತಾಯಿದ್ದೀನಿ. ಈ 3 ಚೈನ್ ಗ್ಯಾಪಲ್ಲಿ ಕುಚ್ಚು ಹಾಕ್ಕೊಳ್ಳಿ, ಮಧ್ಯದ 3 ಚೈನ್ ಗ್ಯಾಪಲ್ಲಿ. ಸಿಂಪಲಾಗಿ ಈಸಿಯಾಗಿರೋಂಥ ಡಿಸೈನ್ ಇದು, ಚೆನ್ನಾಗಿ ಕಾಣಿಸುತ್ತೆ. ಪೂರ್ತಿ ಮಾಡಿ ತೋರಿಸ್ತೀನಿ, ಕುಚ್ಚು ಹಾಕಿಬಿಟ್ಟು ತೋರಿಸ್ತೀನಿ.